Hello everyone, I am Santosh. Today we are going to discuss the very important topic in DBMS. In AR modeling, we are going to study about weak entities ಅಥವಾ weak entity types ಅಂತಾನೂ ಕರೀತಾರೆ, and it is also known as existential dependency. ಹಂಗಂದ್ರೆ there is a dependency ಅಂದ್ರೆ ಏನು ಅಂತ ನೋಡೋಣ. ಓಕೆ, and already you know what are entities. Entities ಅಂದ್ರೆ ಏನು? ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್. ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ಗೆ ನಾವು ಎಂಟಿಟಿ ಅಂತ ಕರಿತೀವಿ, ಆ್ಯಂಡ್ ಈಚ್ ಎಂಟಿಟಿ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ವಿತ್ ದ ಎಟ್ರಿಬ್ಯೂಟ್ಸ್. ಹಾಗಂದರೆ ಆಲ್ರೆಡಿ ನಾವು ಸಿಂಪಲಾಗಿ ಸ್ಟ್ರಾಂಗ್ ಎಂಟಿಟಿ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಸ್ಟ್ರಾಂಗ್ ಎಂಟಿಟಿ ಅಂದ್ರೇನು? ಯಾವ ಎಂಟಿಟಿಯನ್ನು ನಾವು ಯುನಿಕ್ಕಾಗಿ ಐಡೆಂಟಿಫೈ ಮಾಡಬಹುದು, ಅದಕ್ಕೇನಂತ ಕರೀತಾರೆ? ಸ್ಟ್ರಾಂಗ್ ಎಂಟಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಈಸ್ ಆ್ಯನ್ ಎಂಟಿಟಿ. ಪ್ರತಿಯೊಂದು ಸ್ಟೂಡೆಂಟನ್ನು ನಾವು ಹೇಗೆ ಯುನಿಕ್ಕಾಗಿ ಐಡೆಂಟಿಫೈ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ನೀವು ಹೆಸರಿಂದ ಅವ್ರನ್ನ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರಿ ಅಂತ ತಿಳ್ಕೊರಿ. ಬಟ್ ಹೆಸರುಗಳು ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಸೇಮ್ ಇರ್ಬೋದಲ್ಲ. ಅದಕ್ಕೆ ಏನು ಮಾಡ್ಬೋದು? ವಿ ಕ್ಯಾನ್ ಯೂಸ್ ರಿಜಿಸ್ಟರ್ ನಂಬರಿಂದ ಪ್ರತಿ ಸ್ಟೂಡೆಂಟು ಬೇರೆ ಬೇರೆ ಅಂತ ಯುನಿಕ್ಕಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ದಟ್ಸ್ ವೈ ಸ್ಟೂಡೆಂಟ್ ಎಂಟಿಟಿ ಈಸ್ ಕಾಲ್ಡ್ ಆಸ್ ಸ್ಟ್ರಾಂಗ್ ಎಂಟಿಟಿ. ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಈಸ್ ಎ ವೀಕ್ ಎಂಟಿಟಿ. ಈಗ ಗೊತ್ತಾಗಿರ್ಬೋದಲ್ಲ, ವೀಕ್ ಎಂಟಿಟಿ ಅಂದ್ರೆ ಏನು? ವಿಚ್ ಕ್ಯಾನಾಟ್ ಬಿ ಐಡೆಂಟಿಫೈಡ್ ಯುನಿಕ್ಲಿ. ಯಾವುದನ್ನು ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ವೋ ಅದಕ್ಕೇನಂತಾರೆ? ವೀಕ್ ಎಂಟಿಟಿ ಅಂತ ಕರೀತಾರೆ. ಆ್ಯಂಡ್ ರಿಯಲ್ ವರ್ಲ್ಡಲ್ಲಿ ವೀಕ್ ಎಂಟಿಟೀಸ್ ಇರ್ಬೋದು. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ಇನ್ ರಿಯಲ್ ವರ್ಲ್ಡ್, I'll change the color. Okay, in real world, because database is like mini world, ನಾವು ಅದನ್ನೇ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಇನ್ ರಿಯಲ್ ವರ್ಲ್ಡ್ ನಾಟ್ ಆಲ್ ಎಂಟಿಟೀಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಯುನಿಕ್ಲಿ. ಅಂದರೆ ಪ್ರತಿಯೊಂದು ಎಂಟಿಟಿಯನ್ನು ಮೇ ಬಿ ಯುನಿಕ್ಲಿ ಐಡೆಂಟಿಫೈ ಮಾಡೋಕ್ಕೆ ಆಗೋದಿಲ್ಲ ರಿಯಲ್ ವರ್ಲ್ಡಲ್ಲಿ. ಬೈ ದೇರ್ ಓನ್ ಎಟ್ರಿಬ್ಯೂಟ್ಸ್. ಅಂದರೆ ಅವುಗಳ ಡಿಸ್ಕ್ರಿಪ್ಷನ್ನಿಂದ ಅವುಗಳನ್ನು ನಮಗೆ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಹಾಗಂದರೆ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ ಅಂದ್ರೂ ನಾವು ಹೇಗಾದರೂ ಐಡೆಂಟಿಫೈ ಮಾಡಲೇಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು? ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ ಎಂಟಿಟೀಸ್ ಫಾರ್ ಐಡೆಂಟಿಫಿಕೇಶನ್. ಆ ಎಂಟಿಟಿಗಳು ಬೇರೆ ಎಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತವೆ ಫಾರ್ ಐಡೆಂಟಿಫಿಕೇಶನ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ವೀಕ್ ಎಂಟಿಟೀಸ್. ಓಕೆ, ಆರ್ some entities depend on another entity for identification because they don't have unique information. ಅವ್ರ ಹತ್ರ ಆ ಎಂಟಿಟಿ ಹತ್ರ ಯುನಿಕ್ ಇನ್ಫಾರ್ಮೇಷನ್ ಇರೋದಿಲ್ಲ. ಅದಕ್ಕೇನು ಮಾಡ್ತಾವು? ಬೇರೆ ಎಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತವೆ. such entities are called weak entities. Even though ಯುನಿಕ್ಲಿ ಐಡೆಂಟಿಫೈ ಮಾಡೋಕ್ಕೆ ಬಂದರೂ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ ಒಂದೊಂದು ಟೈಮ್, ಬಿಕಾಸ್ ದೇ ಆರ್ ಡಿಪೆಂಡೆಂಟ್ ಆನ್ ಅನದರ್ ಎಂಟಿಟಿ ಫಾರ್ ಐಡೆಂಟಿಫಿಕೇಶನ್. ಫಾರ್ ಎಕ್ಸಾಂಪಲ್, ನಾವು ಒಂದು ಯಾವುದೋ ಅಕೌಂಟ್ ನಂಬರ್ ಬರಿತೀನಿ ಅಂತ ತಿಳ್ಕೊರಿ. ಬರೀ ಅಕೌಂಟ್ ನಂಬರಿಂದ ಅದು ಯಾವ ಬ್ಯಾಂಕ್ದ ಅಕೌಂಟ್ ನಂಬರ್ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅಕೌಂಟ್ ನಂಬರ್ ಅಂದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ತಲೆಯಲ್ಲಿ ಬರೋದೇನು? ಅದು ಯಾವ ಬ್ಯಾಂಕ್ದು ಅಂತ. ಅದರ ಅರ್ಥ ಏನು? ದ ಅಕೌಂಟ್
that account information depends on the bank itself. got it? ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಈಗ ಸೀಟ್ ನಂಬರ್ ಹೇಳ್ತೀನಿ, ಬಸ್ ಸೀಟ್ ನಂಬರ್ 10 ಅಂತ ಹೇಳ್ತೀನಿ. ಇದು ಯಾವ ಬಸ್ ಸೀಟ್ ನಂಬರ್? ಮೀನ್ಸ್ ದ ಸೀಟ್ ನಂಬರ್ ಆರ್ ದ ಸೀಟ್ ಈಸ್ ಡಿಪೆಂಡೆಂಟ್ ಆನ್ ವಿಚ್ ಬಸ್. ಬಸ್ ಯಾವುದು ಅನ್ನೋದು ಗೊತ್ತಾದರೆ ಮಾತ್ರ ಸೀಟ್ ನಂಬರ್ ವಿಲ್ ಹೆಲ್ಪ್ ಅಸ್. ಯಾಕಂದರೆ ಎಲ್ಲ ಬಸ್ಸಲ್ಲಿ ಸೀಟ್ ನಂಬರ್ 10 ಅಂತ ಇರುತ್ತೆ. ಅದಕ್ಕೆ ನಾವು ಇಮಿಡಿಯೇಟ್ ಕ್ವಶನ್ ಏನು ಮಾಡ್ತೀವಿ, 10 ಅನ್ನೋ ಸೀಟ್ ನಂಬರ್ ಯಾವ ಬಸ್ದು? ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಅದರ್ ಎಂಟಿಟಿ. ದಟ್ ಸೀಟ್ ಡಿಪೆಂಡ್ಸ್ ಆನ್ ದ ಬಸ್ ಇಟ್ ಸೆಲ್ಫ್. ಓಕೆ, ಅದೇ ಥರ ದ ಅಕೌಂಟ್ ಇನ್ಫಾರ್ಮೇಷನ್ ಡಿಪೆಂಡ್ಸ್ ಆನ್ ಬ್ಯಾಂಕ್. ಅಕೌಂಟ್ ನಂಬರ್ ಹೇಳಿದ ತಕ್ಷಣ ನಮಗೆ ಯಾವ ಬ್ಯಾಂಕ್ ಅಂತ ಗೊತ್ತಾಗೋದಿಲ್ಲ. ಅಕೌಂಟ್ ನಂಬರ್ ಈಸ್ ಐ ಡಿ, ಬಟ್ ದ್ಯಾಟ್ ರಿಲೇಟ್ಸ್ ಟು ಬ್ಯಾಂಕ್. ಮೀನ್ಸ್ ದ್ಯಾಟ್ ಡಿಪೆಂಡ್ಸ್ ಆನ್ ಬ್ಯಾಂಕ್. ಈ ಅಕೌಂಟ್ ನಂಬರ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ನಾವು ಕ್ವಶನ್ ಮಾಡೋದೇನು, ಇದು ಯಾವ ಬ್ಯಾಂಕ್ದು ಅಂತ. ಗಾಟ್ ಇಟ್? ಅಥವಾ ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ರೋಲ್ ನಂಬರ್ 10 ಅಂತ ಇರುತ್ತೆ. ಎಲ್ಲ ಕ್ಲಾಸಲ್ಲೂ ರೋಲ್ ನಂಬರ್ 10 ಅಂತ ಇರುತ್ತೆ. ಹಾಗಂದರೆ ರೋಲ್ ನಂಬರ್ 10 ಅಂದ ತಕ್ಷಣ ಯಾವ ಕ್ಲಾಸ್ ಅಂತ ನಾವು ಕೇಳ್ತೀವಿ. ಅದರ ಅರ್ಥ ಏನು? ದ್ಯಾಟ್ ರೋಲ್ ನಂಬರ್ ಇನ್ಫಾರ್ಮೇಷನ್ ಡಿಪೆಂಡ್ಸ್ ಆನ್ ದ ಕ್ಲಾಸ್. ಗೆಟಿಂಗ್ ಮೈ ಪಾಯಿಂಟ್? ಹಾಗಂದರೆ ಕಾಮನ್ ಆಗಿ ಹೇಳೋದಾದರೆ ವೀಕ್ ಎಂಟಿಟಿ ಅಂದ್ರೇನು? ವಿಚ್ ಡಸಂಟ್ ಹ್ಯಾವ್ ಎ ಕೀ ಅಟ್ರಿಬ್ಯೂಟ್. ಯಾವುದಕ್ಕೆ ಕೀ ಅಟ್ರಿಬ್ಯೂಟ್ ಇರೋದಿಲ್ಲ. ಕೀ ಅಟ್ರಿಬ್ಯೂಟ್ ಅಂದ್ರೇನು? ಆ ಅಟ್ರಿಬ್ಯೂಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಯುನಿಕ್ ಆಗಿ ಐಡೆಂಟಿಫೈ ಮಾಡ್ಬೋದು. ಅದಿರಲಿಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ವೀಕ್ ಎಂಟಿಟಿ. ಐ ವಿಲ್ ರೈಟ್ ಎ ವೀಕ್ ಎಂಟಿಟಿ. ಇದನ್ನ ಯಾಕೆ ನಾವು ಸ್ಟಡಿ ಮಾಡಬೇಕಂದ್ರೆ, ರಿಯಲ್ ವರ್ಲ್ಡಲ್ಲಿ ವೀಕ್ ಎಂಟಿಟೀಸ್ ಇರ್ತವೆ. ಆ ಡೇಟಾನ ಡೇಟಾಬೇಸಲ್ಲಿ ಹೆಂಗೆ ಸ್ಟೋರ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಎ ವೀಕ್ ಎಂಟಿಟಿ ಈಸ್ an entity that cannot be uniquely identified by its own attributes. ತನ್ನದೇ ಆದ ಅಟ್ರಿಬ್ಯೂಟಿಂದ ಅವುಗಳನ್ನು, ಆ ಎಂಟಿಟಿಯನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ ಇಟ್ ನೀಡ್ಸ್ ಎ ಸ್ಟ್ರಾಂಗ್ ಎಂಟಿಟಿ. ಆರ್ ಅದಕ್ಕೆ ಏನಂತ ಕರೀತಾರೆ, ಓನರ್ ಎಂಟಿಟಿ ಅಂತ ಕರೀತಾರೆ. ಓನರ್ ಎಂಟಿಟಿ ಟು ಬಿ ಐಡೆಂಟಿಫೈಡ್ by or to be identified. got it? ಹಂಗಂದ್ರೆ ಅದಕ್ಕೆ ಅದರದ್ದೇ ಆದ ಓನ್ ಕೀ ಅಟ್ರಿಬ್ಯೂಟ್ ಇರೋದಿಲ್ಲ. ಹಂಗಂದ್ರೆ ಇವನ್ ದ್ಯಾಟ್ ಶುಡ್ ಬಿ ಐಡೆಂಟಿಫೈಡ್. ಅದನ್ನು ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ಓನರ್ ಎಂಟಿಟಿ. ಓನರ್ ಎಂಟಿಟಿ ಅಂದ್ರೇನು? ಸ್ಟ್ರಾಂಗ್ ಎಂಟಿಟಿ. ಅದಕ್ಕೆ ರಿಲೇಟ್ ಆಗಿರೋ ಸ್ಟ್ರಾಂಗ್ ಎಂಟಿಟಿ ಮೇಲೆ with the help of that we can easily find it or unique ಆಗಿ ನಾವು ಐಡೆಂಟಿಫೈ ಮಾಡ್ಬೋದು. ಅದರ ಅರ್ಥ ಏನು? ಎ ವೀಕ್ ಎಂಟಿಟಿ ಆಲ್ವೇಸ್ ಎಕ್ಸಿಸ್ಟ್ಸ್ ಇನ್ ಕನೆಕ್ಷನ್ ವಿತ್ ಎ ಸ್ಟ್ರಾಂಗ್ ಎಂಟಿಟಿ. ಒಂದು ವೀಕ್ ಎಂಟಿಟಿ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಸ್ಟ್ರಾಂಗ್ ಎಂಟಿಟಿ. ಒಂದು ಎಕ್ಸಾಂಪಲ್ ನೋಡಿದ ತಕ್ಷಣ ಇನ್ನೂ ಈಸಿ ಆಗುತ್ತೆ. ಓಕೆ, ಐ ವಿಲ್ ರೈಟ್ a weak entity always exists in connection with a strong entity. ಇಂಡಿಪೆಂಡೆಂಟ್ಲಿ ಅದು ಎಕ್ಸಿಸ್ಟ್ ಇರಕ್ಕೆ ಸಾಧ್ಯನೇ ಇಲ್ಲ. Weak entity is not strong enough to stay alone. ಅದು ತನ್ನಂತಾನೆ ಸ್ಟ್ಯಾಂಡ್ ತೊಗೊಳಕ್ಕೆ ಆಗೋದೇ ಇಲ್ಲ. ಇಟ್ ನೀಡ್ಸ್ ದಿ ಸಪೋರ್ಟ್ ಫ್ರಾಮ್ ಅನದರ್ ಎಂಟಿಟಿ ಟು ಬಿ ಐಡೆಂಟಿಫೈಡ್ ಯುನಿಕ್ಲಿ. ಓಕೆ,
ಲೆಟ್ ಅಸ್ ಸಿ ಒಂದು ಸಿಂಪಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಆರ್ ಸಿನಾರಿಯೋ ನೋಡೋಣ. ಫಾರ್ ಎಕ್ಸಾಂಪಲ್, ಈ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ದ ಸಿನಾರಿಯೋ, ರಿಯಲ್ ವರ್ಲ್ಡ್ ಸಿನಾರಿಯೋ ವಿ ಹ್ಯಾವ್ ಟೇಕನ್, ಬಿಕಾಸ್ ಡೇಟಾಬೇಸ್ ಈಸ್ ವಾಟ್? ರಿಯಲ್ ವರ್ಲ್ಡ್ ಇನ್ಫಾರ್ಮೇಷನ್ ಯು ಆರ್ ಸ್ಟೋರಿಂಗ್ ಇನ್ ಡೇಟಾಬೇಸ್. ಅದನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನಾವು ಕಲಿಬೇಕು. ಯಾವ್ಯಾವ ಥರ ಎಂಟಿಟೀಸ್ ಎಕ್ಸಿಸ್ಟ್ ಆಗ್ತವೆ, ಯಾವ್ಯಾವ ಎಂಟಿಟಿ ನಡು ಹೇಗೆ ರಿಲೇಷನ್ಶಿಪ್ ಇರ್ತವೆ, ಅವುಗಳನ್ನು ಹೇಗೆ ಎಕ್ಸಾಕ್ಟಾಗಿ ನಾವು ಸ್ಟೋರ್ ಮಾಡಬೇಕು ಅನ್ನೋದು ನಾವು ತಿಳ್ಕೊತಾ ಇದ್ದೀವಿ. ಓಕೆ, ಲೆಟ್ ಅಸ್ ಸೇ ಒನ್ ಸಿಂಪಲ್ ರಿಲೇಷನ್ಶಿಪ್ ವಿ ಹ್ಯಾವ್. ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್ಸ್. ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್ಸ್, ಇದರ ಎಕ್ಸಾಕ್ಟ್ ಮೀನಿಂಗ್ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಸಾಕಷ್ಟು ಎಂಪ್ಲಾಯೀಸು ವರ್ಕ್ ಮಾಡ್ತಿರ್ತಾರೆ. ಓಕೆ, ಅಲ್ಲಿ ಪ್ರತಿಯೊಂದು ಎಂಪ್ಲಾಯಿಗೂ ಡಿಪೆಂಡೆಂಟ್ಸ್ ಇರ್ತಾರೆ. ಡಿಪೆಂಡೆಂಟ್ಸ್ ಅಂದ್ರೇನು? ಅವ್ರ ಫಾದರ್ ಇರ್ಬೋದು, ಮದರ್ ಇರ್ಬೋದು, ಅವ್ರ ಮಿಸ್ಸಸ್ ಇರ್ಬೋದು, ಚಿಲ್ಡ್ರನ್ ಇರ್ಬೋದು. ಓಕೆ, ಅವ್ರಿಗೆಲ್ಲ ಏನಂತಾರೆ? ಡಿಪೆಂಡೆಂಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಫ್ ಸೊ ಕಂಪ್ನಿದವರು ಏನು ಮಾಡ್ಬೇಕಂತ ಮಾಡಿದ್ದಾರೆ, ಇವನ್ ಎಂಪ್ಲಾಯಿ ಅವ್ರದ್ದು ಡಿಪೆಂಡೆಂಟ್ಸ್ ಇನ್ಫಾರ್ಮೇಷನ್ ಕೂಡ ಸ್ಟೋರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಫಾರ್ ನಾಮಿನಿ ಪರ್ಪಸ್, ಅಥವಾ ಎಂಪ್ಲಾಯಿಗೆ ಏನೇನು ಬೆನಿಫಿಟ್ಸ್ ಬರಬೇಕು, ಇವನ್ ಅವ್ರ ಫ್ಯಾಮಿಲಿಗೂ ಬೆನಿಫಿಟ್ಸ್ ಅವರು ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಅಥವಾ ಎಂಪ್ಲಾಯಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕ್ಕೆ ದೇ ವಾಂಟ್ ಟು ಸ್ಟೋರ್ ದಿ ಡಿಪೆಂಡೆಂಟ್ಸ್ ಇನ್ಫಾರ್ಮೇಷನ್. ಎಂಪ್ಲಾಯಿ ಯಾರ್ಯಾರು ಡಿಪೆಂಡೆಂಟ್ಸ್ ಅದಾರಲ್ಲ ಅವ್ರದ್ದು ಇನ್ಫಾರ್ಮೇಷನ್ ಅವರ ಸ್ಟೋರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ದೇ ವಾಂಟ್ ಟು ಗಿವ್ ಎನಿ ಬೆನಿಫಿಟ್ಸ್. ಓಕೆ, ಹಾಗಂದರೆ ಲೆಟ್ ಅಸ್ ಸಿ ವಾಟ್ ದೇ ಆರ್ ಗೋಯಿಂಗ್ ಟು ಸ್ಟೋರ್. ಇಲ್ಲಿ ಏನೇನು ಸ್ಟೋರ್ ಮಾಡ್ತಾರೆ ಅಂತ ನೋಡೋಣ. ಎಂಪ್ಲಾಯಿ ಈಸ್ ಎ ಎಂಟಿಟಿ, ಡಿಪೆಂಡೆಂಟ್ ಈಸ್ ಆಲ್ಸೋ ಎಂಟಿಟಿ. ಓಕೆ, ಹಾಗಂದ್ರೆ ಎಂಪ್ಲಾಯಿ ಬಗ್ಗೆ ಅವರು ಏನೇನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಕೋತಾರೆ? ಎಂಪ್ಲಾಯಿ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದ್ರೇನು? ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್ ಸ್ಟೋರ್ ಮಾಡ್ಬೋದು, ಎಂಪ್ಲಾಯಿ ಸ್ಯಾಲರಿ, ಈ ನೇಮ್ ಅಂತ ಬರಿತೀನಿ, ಮೀನ್ಸ್ ಎಂಪ್ಲಾಯಿ ನೇಮ್. ಓಕೆ, ಇಷ್ಟು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಡಿಪೆಂಡೆಂಟ್. ಡಿಪೆಂಡೆಂಟ್ ಅಂದ್ರೆ ಏನು? ಈ ಎಂಪ್ಲಾಯಿಗೆ ಯಾರ್ಯಾರು ಡಿಪೆಂಡೆಂಟ್ ಇರ್ತಾರಲ್ಲ ಅವ್ರ ಇನ್ಫಾರ್ಮೇಷನ್ ಕೂಡ ಅವರು ಸ್ಟೋರ್ ಮಾಡಬೇಕಂತ ಮಾಡಿದ್ದಾರೆ. ಈ ಎಂಪ್ಲಾಯಿಗೆ ಯಾರ್ಯಾರು ಡಿಪೆಂಡೆಂಟ್ ಇರ್ತಾರೆ ಅವ್ರದ್ದು ನೇಮ್ ಸ್ಟೋರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಡಿಪೆಂಡೆಂಟ್ ನೇಮ್, ಅವ್ರ ಏಜ್ ಕೂಡ ಸ್ಟೋರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಅವ್ರದ್ದು ಈ ಎಂಪ್ಲಾಯಿ ಜೊತೆ ರಿಲೇಷನ್ ಏನು ಅನ್ನೋದನ್ನು ಕೂಡ ಅವರು ಸ್ಟೋರ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಗಾಟ್ ಇಟ್? ಈ ಸಿನಾರಿಯೋ ಅರ್ಥ ಆಯ್ತಲ್ಲ? ಓಕೆ, ಹೌ ಟು ಡ್ರಾ ದಿಸ್? ಇದನ್ನ AR ಡಯಾಗ್ರಾಮ್ ಹೆಂಗೆ ಡ್ರಾ ಮಾಡಬೇಕು? ಲೆಟ್ ಅಸ್ ಸಿ. ಎಂಪ್ಲಾಯಿ ಹ್ಯಾಸ್, ಎಂಪ್ಲಾಯಿಗೆ ಡಿಪೆಂಡೆಂಟ್ಸ್ ಇರ್ತಾರೆ, ಡಿಪೆಂಡೆಂಟ್. ಆ್ಯಂಡ್ ಒಬ್ಬ ಎಂಪ್ಲಾಯಿಗೆ ಮೆನಿ ಡಿಪೆಂಡೆಂಟ್ಸ್ ಇರ್ಬೋದು. ಅದಕ್ಕೆ ನಾವು ಇದು ಏನಾಗುತ್ತೆ? ಕಾರ್ಡಿನಾಲಿಟಿ 1 to n. ಓಕೆ, ಹಾಗಂದ್ರೆ ಎಂಪ್ಲಾಯಿ ಬಗ್ಗೆ ಅವ್ರು ಏನೇನು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಿದ್ದಾರೆ? ಎಂಪ್ಲಾಯಿ ಐ ಡಿ, EMP-ID is a key. Then name, name I will write. Then salary, they want to store salary also, or many other information. ಡಿಪೆಂಡೆಂಟ್ ಗೆ ಏನು ಸ್ಟೋರ್ ಮಾಡೋರು ಇದ್ದಾರೆ ಅವರು? ಡಿಪೆಂಡೆಂಟ್ ನೇಮ್, ಏಜ್ ಆ್ಯಂಡ್ ರಿಲೇಷನ್ ವಿತ್ ದ ಎಂಪ್ಲಾಯಿ, ಅವ್ರ ಫಾದರು, ಮದರು, ಸಿಸ್ಟರು. ದಿಸ್ ಈಸ್ ವಾಟ್ ರಿಲೇಷನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸಿ, ಇಲ್ಲಿ
ಎಂಪ್ಲಾಯ್ ಹ್ಯಾಸ್ ಕೀ ಅಟ್ರಿಬ್ಯೂಟ್. ಎಂಪ್ಲಾಯ್ನ ಯುನಿಕ್ ಆಗಿ ನಾವು ಐಡೆಂಟಿಫೈ ಮಾಡ್ಬೋದು ಬಿಕಾಸ್ ಎಂಪ್ಲಾಯ್ ಐ ಡಿ ಈಸ್ ದೇರ್. ಎಂಪ್ಲಾಯ್ ಐ ಡಿಯಿಂದ ಇವ್ರು ಯಾರು ಅಂತ ಕಂಡುಹಿಡಿಬಹುದು. ಬಟ್ ವೆದರ್ ಡಿಪೆಂಡೆಂಟ್ ಹ್ಯಾಸ್ ಎ ಕೀ ಅಟ್ರಿಬ್ಯೂಟ್? ಡಿಪೆಂಡೆಂಟ್ಗೆ ಕೀ ಅಟ್ರಿಬ್ಯೂಟ್ ಇದೆನಾ? ಇಲ್ಲ. ಅವ್ರೇನು ಸ್ಟೋರ್ ಮಾಡ್ತಿದ್ದಾರೆ? ಡಿಪೆಂಡೆಂಟ್ ನೇಮ್, ಏಜ್ ಮತ್ತು ರಿಲೇಷನ್. ದೇರ್ ಈಸ್ ನೋ ಕೀ ಅಟ್ರಿಬ್ಯೂಟ್ ಫಾರ್ ಡಿಪೆಂಡೆಂಟ್. ಅದರ ಅರ್ಥ ಏನು? ಡಿಪೆಂಡೆಂಟ್ ಈಸ್ ಎ ವೀಕ್ ಎಂಟಿಟಿ. ಡಿಪೆಂಡೆಂಟ್ ಈಸ್ ಎ ವೀಕ್ ಎಂಟಿಟಿ ಬಿಕಾಸ್ ಡಿಪೆಂಡೆಂಟ್ ಡಸಂಟ್ ಹ್ಯಾವ್ ಕೀ ಅಟ್ರಿಬ್ಯೂಟ್. ಅದಕ್ಕೆ ಅದರದ್ದೇ ಆದ ಓನ್ ಅಟ್ರಿಬ್ಯೂಟ್, ಕೀ ಅಟ್ರಿಬ್ಯೂಟ್ ಇಲ್ಲ. ಅದರ ಅರ್ಥ ಏನು? ಯು ಕ್ಯಾನಾಟ್ ಯುನಿಕ್ಲಿ ಐಡೆಂಟಿಫೈ ಡಿಪೆಂಡೆಂಟ್. ಡಿಪೆಂಡೆಂಟನ್ನು ಯುನಿಕ್ಲಿ ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಹಾಗಂದ್ರೆ ಇಫ್ ಇಟ್ ಈಸ್ ಎ ವೀಕ್ ಎಂಟಿಟಿ ಇದ್ದರೆ ಹೇಗೆ ಡ್ರಾ ಮಾಡಬೇಕು? ಇದನ್ನು ಡಬಲ್ ರೆಕ್ಟ್ಯಾಂಗಲ್ ಹಾಕಬೇಕು. ಡಬಲ್ ರೆಕ್ಟ್ಯಾಂಗಲ್ ಇಂಡಿಕೇಟ್ಸ್ the entity is weak. If the entity is weak, even the relationship is weak. Even the relationship is weak. ಅದಕ್ಕೆ ರಿಲೇಶನ್ಶಿಪ್ಗೆ ಏನು ಮಾಡಬೇಕು? ಡಬಲ್ ಈ ಥರ ಡೈಮಂಡ್ ಹಾಕ್ಕೋಬೇಕು. ಬಿಕಾಸ್ ಇಟ್ ಈಸ್ ಎ ವೀಕ್ ರಿಲೇಶನ್ಶಿಪ್. ಅದು ಹೇಗೆ ವೀಕ್ ರಿಲೇಶನ್ಶಿಪ್ ಅಂತ ನೋಡೋಣ. ಯಾಕೆ ಹೇಳ್ರಿ? ಬಿಕಾಸ್ ಡಿಪೆಂಡೆಂಟು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಇಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಡೇಟಾ ನಾನು ಇಲ್ಲಿ ತಗೋತೀನಿ. ಓಕೆ, ಎಂಪ್ಲಾಯಿ ಐ ಡಿ, ಎಂಪ್ಲಾಯ್ ನೇಮ್ ತಗೋತೀನಿ. ಇಲ್ಲಿ ಬರೀ ಡಿಪೆಂಡೆಂಟ್ ನೇಮ್ ನಾನು ಬರೀತೀನಿ. ಇಲ್ಲಿ ಡಿಪೆಂಡೆಂಟ್ ನೇಮ್ಸ್ ರೈಟ್ 101, 102, ಸಂತೋಷ್, ಅಮಿತ್ ಅಂತ ಬರೆದಿರ್ತೀನಿ. ಓಕೆ, ಡಿಪೆಂಡೆಂಟ್ ನೇಮ್ಸ್ ರಾಕೇಶ್, ಇಬ್ಬರು ರಾಕೇಶ್ ಇದ್ದಾರೆ ಇಲ್ಲಿ. ಬಟ್ ಈ ರಾಕೇಶ್ ಇವರು ಯಾರಿಗೆ ಬಿಲಾಂಗ್ ಆಗಿದ್ದಾರೆ? ಸಂತೋಷ್ಗೆ. ಅದು ಹೆಂಗೆ ಗೊತ್ತಾಯ್ತು? ವಿತ್ ದ ಹೆಲ್ಪ್ ಆಫ್ ದಿಸ್. ಆ್ಯಂಡ್ ಈ ರಾಕೇಶ್ ಇವರು ಯಾರಿಗೆ ಬಿಲಾಂಗ್ ಆಗಿದ್ದಾರೆ? ಅಮಿತ್. ಬಿಕಾಸ್ ದೇರ್ ಈಸ್ ಅನದರ್ ಕೀ ಫಾರ್ ಇಟ್. ಗಾಟ್ ಇಟ್? ಬಟ್ ಇಲ್ಲಿ ಡಿಪೆಂಡೆಂಟ್ಗೆ ಅದರದ್ದೇ ಆದ ಓನ್ ಕೀ ಅಟ್ರಿಬ್ಯೂಟ್ ಇಲ್ಲ. ಹಾಗಂದ್ರೆ ಈ ರಾಕೇಶ್ ಯಾರು ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಓನರ್ ಎಂಟಿಟಿ. ಓನರ್ ಎಂಟಿಟಿ ಯಾವುದಿದೆ? ಎಂಪ್ಲಾಯಿನಲ್ಲಿ ನೋಡಿ ನಾವು ತಿಳ್ಕೋಬೇಕು ಇವರು ಯಾರಿಗೆ ಸಂಬಂಧಪಟ್ಟವರು ಅಂತ. ಇವರು ಯಾರಿಗೆ ಸಂಬಂಧಪಟ್ಟವರು? ಒಂದೇ ರಾಕೇಶ್ ಸಂತೋಷ್ಗೆ ಸಂಬಂಧಪಟ್ಟವರು. ಆರ್ ನೀವು ಇದನ್ನು ಫಾರಿನ್ ಕೀ ಆಗಿ ತಗೊಂಡ್ರೆ ದಟ್ ವಿಲ್ ಹೆಲ್ಪ್. ಬಟ್ ಡಿಪೆಂಡೆಂಟ್ಗೆ ಅದರದ್ದೇ ಆದ ಓನ್ ಕೀ ಅಂತೂ ಇಲ್ಲ. ಆ್ಯಂಡ್ ಸೆಕೆಂಡ್ ರಾಕೇಶ್ ಅವರು ಯಾರಿಗೆ ಬಿಲಾಂಗ್ ಆಗಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಓನರ್ ಎಂಟಿಟಿ ಯಾವುದು? ಎಂಪ್ಲಾಯ್. ಅದರ ಮೇಲೆ ನಾವು ನೋಡಿ ಹೇಳ್ಬೋದು ರಾಕೇಶ್ ಬಿಲಾಂಗ್ಸ್ ಟು ಅಮಿತ್. ಅವ್ರ ಬ್ರದರ್ ಇರ್ಬೋದು ಅಥವಾ ಫಾದರ್ ಇರ್ಬೋದು, ಹೂಎವರ್. ಓಕೆ, ಇವ್ರು ಯಾರು ಅಂತ ಕಂಡುಹಿಡಿಬೇಕಂದ್ರೆ ವಿ ನೀಡ್ ಟು ಲುಕ್ ಫಾರ್ ಓನರ್ ಎಂಟಿಟಿ. ಬರೀ ನೀವು ಡಿಪೆಂಡೆಂಟ್ ಡೇಟಾ ನೋಡಕ್ಕೆ ಹೋದರೆ ಇವ್ರು ಯಾರು ಅಂತ ಗೊತ್ತೇ ಆಗೋದಿಲ್ಲ. ಇವ್ರು ಯಾರಿಗೆ ಸಂಬಂಧಪಟ್ಟವರು ಅಂತ ದೇರ್ ಈಸ್ ನೋ ಡೇಟಾ. ಅವ್ರು ಇವ್ರನ್ನ ಯುನಿಕ್ಕಾಗಿ ಐಡೆಂಟಿಫೈ ಮಾಡೋಕ್ಕೂ ಬರೋದಿಲ್ಲ. ಇಬ್ಬರು ರಾಕೇಶ್ ಇದ್ದರೆ ಇವರು ಇಬ್ಬರು ಸೇಮ್ ಅನ್ನಿಸ್ಬಿಡ್ತಾರೆ. ದೇರ್ ಈಸ್ ನೋ ಯುನಿಕ್ ಐಡೆಂಟಿಫಿಕೇಶನ್. ಇವ್ರನ್ನ ಯುನಿಕ್ಕಾಗಿ ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರನ್ನ ಎಂಪ್ಲಾಯ್ ಜೊತೆ ಕನೆಕ್ಟ್ ಮಾಡಬೇಕು. ಹಾಗಂದ್ರೆ ರಾಕೇಶ್, ಸೆಕೆಂಡ್ ರಾಕೇಶ್ ಅಂದರೆ ಯಾರು? ದೇ ಬಿಲಾಂಗ್ ಟು ಸಂತೋಷ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವಿಚ್ ಮೀನ್ಸ್ ಯಾವುದಕ್ಕೆ ನಾವು ವೀಕ್ ಎಂಟಿಟಿ ಅಂತ ಕರಿತೀವಿ?
ಯಾವ ಎಂಟಿಟಿಗೆ ಅದರದ್ದೇ ಓನ್ ಕೀ ಅಟ್ರಿಬ್ಯೂಟ್ ಇರೋದಿಲ್ವೋ ಅದಕ್ಕೆ ನಾವೇನಂತ ಕರಿತೀವಿ, ವೀಕ್ ಎಂಟಿಟಿ ಅಂತ ಕರಿತೀವಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಅಥವಾ ಬೇರೆ ನೇಮ್ಸ್ ಕೂಡ ಐ ಕ್ಯಾನ್ ಟೇಕ್, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಲೆಟ್ ಅಸ್ ಸಿ. ಐ ವಿಲ್ ಇರೇಸ್ ಇಟ್. ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಡಿಪೆಂಡೆಂಟಲ್ಲಿ ಏನೇನು ಸ್ಟೋರ್ ಮಾಡಿರ್ತಾರೆ ನೋಡೋಣ. ಡಿಪೆಂಡೆಂಟ್ ನೇಮ್, ಏಜ್ ಆ್ಯಂಡ್ ರಿಲೇಷನ್, ಇದು ಡೇಟಾ ಸ್ಟೋರ್ ಮಾಡಿದಾರ ಅಂತ ತಿಳ್ಕೊಳ್ಳಿ. ಇಲ್ಲಿ ಡಿಪೆಂಡೆಂಟ್ ನೇಮ್ಸ್ ಏನೇನಿರ್ತವೆ, ಅವರಿಗೆ ರಿಲೇಟ್ ಆಗಿರೋರು, ಯಾರಿಗೆ ರಿಲೇಟ್ ಆಗಿರೋರು, ಎಂಪ್ಲಾಯಿಗೆ ರಿಲೇಟ್ ಆಗಿರೋರು ಡೇಟಾ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ. ಆಕಾಶ್, ಏಜ್ ಈಸ್ 25, ಬ್ರದರ್. ಓಕೆ. ರವಿ, ಏಜ್ ಈಸ್ 26, he is also brother. And another Akash is there, Akash, ಅವರು 25, ಬ್ರದರ್. ಹಿಂಗೆ ಡೇಟಾ ಬರ್ಬೋದಲ್ಲ? ಹಿಂಗೆ ಯಾಕೆ ಡೇಟಾ ಬರ್ಬೋದಂದರೆ ದೇರ್ ಈಸ್ ನೋ ಯುನಿಕ್ನೆಸ್. ಐಡಿನೇ ಇಲ್ಲ, ಯುನಿಕ್ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಬರೋದೇ ಇಲ್ಲ. ಬಟ್ ಯು ಕ್ಯಾನ್ ಯುನಿಕ್ಲಿ ಐಡೆಂಟಿಫೈ. ಹೆಂಗೆ ಯುನಿಕ್ಲಿ ಐಡೆಂಟಿಫೈ ಮಾಡ್ಬೋದು? ಈ ಊರನ್ನು ನಾವು ಎಂಪ್ಲಾಯ್ ಜೊತೆ ಕನೆಕ್ಟ್ ಮಾಡಬೇಕು. ಹಂಗಂದ್ರೆ ನೀವಿಲ್ಲಿ ಎಂಪ್ಲಾಯ್ ಐ ಡಿ, ನೇಮ್, ಎಂಪ್ಲಾಯ್ ನೇಮ್, ಸ್ಯಾಲರಿ ಆ್ಯಡ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ. ಎಂಪ್ಲಾಯ್ ಐ ಡಿ 1 2 3 ಅಂತ ತಗೊಂಡಿರ್ತೀನಿ. ನೇಮ್ಸ್ ಆರ್ ಸಂತೋಷ್, ಅಮಿತ್, ರಾಕೇಶ್. ಸ್ಯಾಲರಿ ಆಲ್ ಆಫ್ ದೆಮ್ ಹ್ಯಾವ್ 20,000 ಅಂತ ನಾನು ಹಾಕಿರ್ತೀನಿ. ಸಿ, ಈಗ ಇವರಂತೂ ಯುನಿಕ್ಲಿ ಎಕ್ಸಿಸ್ಟ್ ಇಲ್ವೇ ಇಲ್ಲ. ಆಕಾಶ್ ರಿಪೀಟ್ ಆಗಿದೆ ನೋಡ್ರಿ, ಅದರ ಅರ್ಥ ಏನು? ದೇರ್ ಈಸ್ ನೋ ಯುನಿಕ್ನೆಸ್. ಬಟ್ ಇಬ್ಬರು ಆಕಾಶ್ ಸೇಮ್ ಅಂತ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಡಿಪೆಂಡೆಂಟ್ಸ್ ಯಾರಿಗೋ ಸಂಬಂಧಪಟ್ಟವರು, ಯಾರೋ ಎಂಪ್ಲಾಯಿಗೆ ಇವ್ರು ಸಂಬಂಧಪಟ್ಟವ್ರು ಇರ್ಬೋದು. ಅವ್ರ ಹೆಸರು ಆಕಾಶ್ ಇರ್ಬೋದು, ಅವ್ರ ಏಜು 25 ಇರ್ಬೋದು, ಅವರು ಬ್ರದರು ಇರ್ಬೋದು. ವಿ ಕ್ಯಾನಾಟ್ ನೆಗ್ಲೆಕ್ಟ್ ಇಟ್. ಬಟ್ ಹೌ ವಿ ಕ್ಯಾನ್ ಗೆಟ್ ದಿಸ್? ಇವ್ರು ಯಾರಿಗೆ ಸಂಬಂಧಪಟ್ಟವ್ರು ಅಂತ ಹೆಂಗೆ ಹೇಳ್ಬೋದು ನಾವು? ಓನರ್ ಜೊತೆ ಕನೆಕ್ಟ್ ಮಾಡ್ಬೇಕು ನಾವೀಗ. ಇಲ್ಲಿ ನಾನು ಓನರ್ ಜೊತೆ ಕನೆಕ್ಟ್ ಮಾಡ್ತೀನಿ ನೋಡ್ರಿ. ಎಂಪ್ಲಾಯ್ ಐ ಡಿ ಐ ವಿಲ್ ಟೇಕ್. ಓಕೆ. ಈ ಆಕಾಶ್ ಇವ್ರಿಗೆ ಬಿಲಾಂಗ್ ಆಗಿದ್ದಾರೆ. 2 ಅಂತ ಬರಿತೀನಿ. ಇಲ್ಲಿ 1 ಅಂತ ಬರಿತೀನಿ. ಇದು 3 ಅಂತ ಬರಿತೀನಿ. ಈಗ ನೋಡ್ರಿ, ವಿತ್ ದ ಹೆಲ್ಪ್ ಆಫ್ ಓನರ್ ಎಂಟಿಟಿ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಹೂ ಈಸ್ ಆಕಾಶ್. ಫಸ್ಟ್ ಆಕಾಶ್ ಯಾರು ಇವರು ಅಂತ ನಾ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಆಕಾಶ್ ಯಾರಿಗೆ ಬಿಲಾಂಗ್ ಆಗಿದ್ದಾರೆ? ಅಮಿತ್ ಅವರಿಗೆ. ಇವರೇನು? ಅಮಿತ್ ಅವರು ಬ್ರದರು. ನೆಕ್ಸ್ಟ್ ರವಿ ಯಾರು? ಇವರು ಸಂತೋಷ್ ಅವ್ರ ಬ್ರದರು. ದೆನ್ ನೆಕ್ಸ್ಟ್ ಥರ್ಡ್ ಆಕಾಶ್ ಯಾರು? ಇವರು ಅವರು ರಾಕೇಶ್ ಅವ್ರ ಬ್ರದರು ಅಂತ ಈಸಿಲಿ ವಿ ಕ್ಯಾನ್ ಐಡೆಂಟಿಫೈ. ಬಟ್ ಈ ಎಂಪ್ಲಾಯ್ ಐ ಡಿ ತೆಗೆದುಬಿಟ್ರೆ ವಿ ಕ್ಯಾನಾಟ್ ಐಡೆಂಟಿಫೈ ದೆಮ್ ಯುನಿಕ್ಲಿ. ಇವ್ರು ಯಾರಂತ ನಮ್ಗೆ ಗೊತ್ತೇ ಆಗೋದಿಲ್ಲ. 2 ಸರಿ ಆಕಾಶ್ ಅಂತ ಬಂದಿದೆ, ಯುನಿಕ್ನಾಗಿ ನಾವು ಐಡೆಂಟಿಫೈ ಮಾಡೋಕ್ಕೆ ಬರೋದಿಲ್ಲ. ಹಾಗಂದರೆ ವಿ ನೀಡ್ ಓನರ್ ಎಂಟಿಟಿ ಫಾರ್ ದಿಸ್. ಓನರ್ ಎಂಟಿಟಿಯಲ್ಲಿರೋ ಪ್ರೈಮರಿ ಕೀನ ಇಲ್ಲಿ ಫಾರಿನ್ ಕೀ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಐಡೆಂಟಿಫೈ. ಓಕೆ, ಗಾಟ್ ಇಟ್? ಆಕಾಶ್ 2 ಅಂತ ಬರೆದ್ರೆ ಆಕಾಶ್ ಈಸ್ ದಿ ಬ್ರದರ್ ಆಫ್ ಅಮಿತ್ ಅಂತ ಹೇಳ್ಬೋದು. ರವಿ 1 ಅಂತ ಬರೆದ್ಬಿಟ್ರೆ ರವಿ ಈಸ್ ದಿ ಬ್ರದರ್ ಆಫ್ ಸಂತೋಷ್ ಅಂತ ಹೇಳ್ಬೋದು. ಆಕಾಶ್ 3 ಅಂತ ಬರೆದ್ರೆ ಅದರ ಅರ್ಥ ಏನು? ಆಕಾಶ್ ಈಸ್ ದಿ ಬ್ರದರ್ ಆಫ್ ರಾಕೇಶ್. ಇಫ್ ಯು ರಿಮೂವ್ ದಿಸ್ ಎಂಪ್ಲಾಯ್ ಐ ಡಿ ಇನ್ಫಾರ್ಮೇಷನ್ ನೀವು ತೆಗೆದುಬಿಟ್ರೆ, ಓನ್ಲಿ ಡಿಪೆಂಡೆನ್ಸ್ ಅಷ್ಟೇ ಕನ್ಸಿಡರ್ ಮಾಡಿದರೆ, is there any unique identification key? No. Which means it is a weak entity and which needs support of strong entity to identify.
ಇವ್ರು ಯಾರು, ಆಕಾಶ್ ಅಂದರೆ ಯಾರು? ಭಾಳಷ್ಟು ಜನ ಆಕಾಶ್ ಇರ್ತಾರೆ ಅಂತ ತಿಳ್ಕೊರಿ. ಈ ಆಕಾಶ್ ಅವರು ಯಾರು ಅಂತ ಕಂಡುಹಿಡಿಬೇಕಂದ್ರೆ ಅವರು ಯಾವ ಎಂಪ್ಲಾಯ್ಗೆ ಬಿಲಾಂಗ್ ಆಗಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಬೇಕೇ ಬೇಕು. ಮೀನ್ಸ್ ಡಿಪೆಂಡೆಂಟ್ ಎಂಟಿಟಿ ಡಿಪೆಂಡ್ಸ್ ಆನ್ ಎಂಪ್ಲಾಯಿ. ದಟ್ಸ್ ವೈ ಇಟ್ ಈಸ್ ವೀಕ್, ವಿಚ್ ಡಸಂಟ್ ಹ್ಯಾವ್ ಇಟ್ಸ್ ಓನ್ ಐಡೆಂಟಿಫಿಕೇಶನ್. ಗಾಟ್ ಇಟ್? ಇಲ್ಲಿ ಯುನಿಕ್ ಆಗಿ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಬರೋದೇ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಯುನಿಕ್ ಐ ಡಿ, ದೇರ್ ಇಸ್ ನೋ ಕೀ ಫಾರ್ ಇಟ್. ಇಫ್ that entity doesn't have a key means it is weak entity. ಅದು ವೀಕ್ ಎಂಟಿಟಿ. ಗಾಟ್ ಇಟ್? ಇದೇ ಥರ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಜಸ್ಟ್ ಬ್ಯಾಂಕ್ ಮೇಂಟೇನ್ಸ್ ಅಕೌಂಟ್. ಬ್ಯಾಂಕ್ ಮೇಂಟೇನ್ಸ್ ಅಕೌಂಟ್ ಅಂತ ಇದೆ. ಇದರಲ್ಲಿ ಯಾವ್ದು ಸ್ಟ್ರಾಂಗ್ ಎಂಟಿಟಿ? ಬ್ಯಾಂಕ್ ಮೇಂಟೇನ್ಸ್ ಅಕೌಂಟ್. ಬ್ಯಾಂಕ್ ಮೇಂಟೇನ್ಸ್ ಅಕೌಂಟ್. ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಬರೀ ಅಕೌಂಟ್ ನಂಬರಿಂದ ಯಾವ ಬ್ಯಾಂಕ್ ಅಂತ ಹೇಳೋಕ್ಕಾಗೋದಿಲ್ಲ. ಹಂಗಂದ್ರೆ ಅಕೌಂಟ್ ನಂಬರ್ಸ್ ಆರ್ ಯುನಿಕ್ ವಿತ್ ಎ ಬ್ಯಾಂಕ್. ಅವು ಬ್ಯಾಂಕಿಗೆ ಸಂಬಂಧಪಟ್ಟಿದ್ದನೇ ಆಗಿರ್ತವೆ. ಅಕೌಂಟ್ ನಂಬರ್ಸ್ ಯುನಿಕ್ಸ್ ಇರ್ತವೆ, ಬಟ್ ದೇ ಆರ್ ರಿಲೇಟೆಡ್ ಟು ಬ್ಯಾಂಕ್. ಬರೀ ಅಕೌಂಟ್ ನಂಬರ್ ಬರೆದು ಬಿಟ್ರೆ ಅದು ಯಾವ ಬ್ಯಾಂಕಿಗೆ ಅಂತ ಸಂಬಂಧಪಟ್ಟಿದ್ದು ಗೊತ್ತೇ ಆಗೋದಿಲ್ಲ. ನೋಡ್ರಿ, 1011 ಇದು ಇರ್ಬೋದಲ್ಲ, ಇದು ಯಾವ ಬ್ಯಾಂಕ್? ಇಫ್ ಇಟ್ ಈಸ್ ಕೆನರಾ, ಇಫ್ ಇಟ್ ಈಸ್ SBI, ನೌ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಈ ಅಕೌಂಟ್ ಬಿಲಾಂಗ್ಸ್ ಟು ವಿಚ್ ಬ್ಯಾಂಕ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಇದಕ್ಕಿಂತ ಬೆಟರ್ ಎಕ್ಸಾಂಪಲ್ ಇದೆ. ನಮಗೆ ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್ಸ್ ಇಂದ ನಿಮ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಅದರಲ್ಲಿ ಹಂಗಿದ್ರೆ ವೀಕ್ ಎಂಟಿಟಿ ಯಾವುದು? ಡಿಪೆಂಡೆಂಟ್, ವಿಚ್ ಡಿಪೆಂಡ್ಸ್ ಆನ್ ಎಂಪ್ಲಾಯಿ. ಗಾಟ್ ಇಟ್? ಇದು ಅರ್ಥ ಆಯ್ತು ಅನ್ಕೋತೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಟು ಆಸ್ಕ್, ಯು ಕ್ಯಾನ್ ಕಮೆಂಟ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.